ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಮಹಿಳೆ ಮೇಲೆ ಖಾಕಿ ದರ್ಪ. ಮಹಿಳೆಯ ಡಿಎಲ್ ಕಸಿದುಕೊಂಡು ಪೊಲೀಸಪ್ಪನ ಅನುಚಿತ ವರ್ತನೆ. ಹೀಗೆ ಸಾರ್ವಜನಿಕರಿಂದ ಬೇಕಾಬಿಟ್ಟಿ ದಂಡ ವಸೂಲಿಗೆ ಇಳಿದಿರುವ ಇನ್ಸ್ಪೆಕ್ಟರ್ ಹೆಸರು ವೆಂಕಟೇಶ್ ಕಂಡ್ರಿಯೆ. ಇವರ ಮೇಲೆ ದಿನಕ್ಕೊಂದು ಆರೋಪಗಳು ಸಾರ್ವಜನಿಕರಿಂದ ಕೇಳಿ ಬರ್ತಿವೆ. ಇದೀಗ ತಿಪ್ಟೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಮಹಿಳೆಯನ್ನ ತಡೆದು ಡಿಎಲ್ ಕೇಳಿದ್ದಾರೆ. ಅದರಂತೆ ಮಹಿಳೆಯು ಕೂಡ ಡಿಎಲ್ ಪೊಲೀಸಪ್ಪನಿಗೆ ಕೊಟ್ಟಿದ್ದಾರೆ. ಫೈನ್ ಕಟ್ಟಿದಾದ್ಮೇಲೆ ಡಿಎಲ್ ವಾಪಸ್ ಕೊಡಬೇಕು ಅಲ್ವಾ? ಆದ್ರೆ ಪೊಲೀಸಪ್ಪ ತನ್ನ ಬಳಿಯೇ ಡಿಎಲ್ ಇಟ್ಕೊಂಡು ಮಹಿಳೆಗೆ ಅವಾಚ್ಯ ಶಬ್ದದಿಂದ ಬೈದಿರುವ ಆರೋಪವೊಂದು ಕೇಳಿಬರ್ತಿದೆ. ಈ ಪೊಲೀಸಪ್ಪ ಪದೇ ಪದೇ ಇದೇ ರೀತಿ ಮಾಡ್ತಿದಾರಂತೆ. ಇದೇ ತಿಂಗಳು 18ರಂದು ದಂಪತಿಗಳು ಚಿಕ್ಕನಾಯಕನಹಳ್ಳಿಯ ತಾತಯ್ಯನ ಉರುಸ್ ಮುಗಿಸ್ಕೊಂಡು ಬರ್ತಾ ಇದ್ರು ಕಣ್ರಿ. ತಿಪ್ಟೂರಿಗೆ ಹೋಗಬೇಕಾಗಿದ್ದ ದಂಪತಿಗಳ ಬೈಕ್ ಅರ್ಧದಲ್ಲೇ ಕೆಟ್ಟು ನಿಂತಿತ್ತು. ಆದ್ರೆ ಏಕಾಏಕಿ ಬಂದ ಪೊಲೀಸಪ್ಪ ತನ್ನ ಪತಿ ರಿಯಾಜ್ ಮೇಲೆ ಹಲ್ಲೆ ಮಾಡಿದಾರೆಂದು ಪತ್ನಿ ಸುಮನ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾಳೆ. ಬರುವಾಗ ನಮ್ಮ ಗಾಡಿ ಕೆಟ್ಟೋಗಿತ್ತು. ನಾವು ನಿಂತ್ಕೊಂಡಿದ್ದು ಪೊಲೀಸ್ ಜೀಪ್ ಬಂತು. ಅವ್ರು ನಮಗೆ ನೋಡ್ಕೊಂಡು ಮುಂದೆಗಡೆ ಹೋಗ್ಬಿಟ್ರು. ಮುಂದೆಗಡೆ 20 ಕಿಲೋಮೀಟ್ರ್ ಹೋಗಿದ್ರು ಅವರು. ಮತ್ತೆ ಬಂದು ನಮಗೆ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಕೇಳಿದ್ರು. ನಮ್ಮ ಹಸ್ಬೆಂಡ್ ಹೇಳಿದ್ರು ಅವರಿಗೆ ಏನಂತ, ಗಾಡಿ ಕೆಟ್ಟೋಗೈತೆ ನಮ್ಮದು ಅಂತ ಅಂದರು. ಯಾಕೋ ಇಲ್ಲಿ ನಿಂತ್ಕೊಂಡಿದ್ಯಾ, ನಡೆಯೋ ಎತ್ಕೊಂಡು ಅಂತ ಹೇಳ್ತಾ ಇಲ್ವೇನೋ ನಿಮಗೆ ಅಂತ ಇವರಿಗೆ ಹಂಗೆ ತೊಡೆದ್ರು. ಹೊಡೆದು ನನ್ನ ಹತ್ರ ಹಂಗೆ ಹಿಂಗೆ ಅಂತ ಚಿನಾಲಿ ಮುಂದೆ ಹಂಗೆ ಹಿಂಗೆ ಅಂತ ಬೈದರು. ನಾನು ಯಾಕೆ ಹೊಡಿತಿದ್ದೀರಾ ಅಂತ ನಾನು ಅಂದಕ್ಕೆ ನನಗೂ ಹೊಡೆಯಕ್ಕೆ ಬಂದರು. ಅವರು ಕೈ ಮಾಡಕ್ಕೆ ಬಂದರು ನನ್ನ ಮೇಲೆ. ಗಂಡನ ಮೇಲೆ ಯಾಕೆ ಹಲ್ಲೆ ಮಾಡ್ತೀರಾ ಅಂತ ಸುಮನ್ ನ್ಯಾಯ ಕೇಳೋಕೆ ಹೋಗಿದ್ರೆ ಅವಾಚ್ಯ ಶಬ್ದ ಬಳಸಿ ಮಹಿಳೆಗೆ ನಿಂದಿಸಿರುವ ವಿಡಿಯೋ ಇದೀಗ ವೈರಲ್ ಆಗಿವೆ. ಪೊಲೀಸ್ ಆದವರು ಸಾರ್ವಜನಿಕರ ಸಹಾಯಕ್ಕೆ ಇರಬೇಕಾದವರು. ಆದ್ರೆ ಅದೇ ಪೊಲೀಸ್ ಮಹಿಳೆ ಮತ್ತು ಮಗುವನ್ನ 1 ಕಿಲೋಮೀಟರ್ನಷ್ಟು ನಡೆಸಿದ್ರು. ಈ ವಿಡಿಯೋಗಳು ವೈರಲ್ ಆಗುತ್ತಿದ್ದಂತೆ ಪೊಲೀಸಪ್ಪ ವೆಂಕಟೇಶ್ ಅವರನ್ನ ಅಮಾನತು ಮಾಡುವಂತೆ ಜನರ ಕೂಗು ಕೇಳಿ ಬರ್ತಿದೆ. ಖಾಕಿ ವರದಿಯ ಮೇಲೆ ಅಮಾಯಕರನ್ನ ದರ್ಪ ಮಾಡ್ತಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಕ್ರಮ ಜರುಗಿಸಬೇಕು, ಸರಿಯಾದ ಶಿಕ್ಷೆ ನೀಡಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಜನರು ಮಾಡಿರುವ ಆರೋಪ ಬಗ್ಗೆ ಸರಿಯಾದ ತನಿಖೆ ಆಗ್ಬೇಕು ಕಣ್ರಿ. ಅದಾಗ್ಲೇ ಸತ್ಯಾಸತ್ಯತೆ ಆಚೆ ಹೊರಬೀಳಲಿದೆ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.